ಅದ್ರಾಗೆ ನಮ್ಮ ಮನೆಯವರೆಲ್ಲ ಕುಡುಕ್ರದ್ರೆ ಎಣ್ಣೆ ಹೊಡಿತಾರೆ. ಏನು ಊರಲ್ಲಿ ಹೊಲ ಜಮೀನು ಇಲ್ಲ, ಇವಾಗ ಒಂದು ತಿಂಗಳಾಯ್ತು ಕೆಲಸನೇ ಇಲ್ಲ ನಮಗೆ. ಈ 2 ಮಕ್ಳು ಕರ್ಕೊಂಬಂದು ಏನು ಕೆಲಸನ ಹತ್ತಲ್ಲ ಇವಾಗ. ಇಲ್ಲಿ ಹೆಚ್ಚು ಕಮ್ಮಿ 500ರಿಂದ 1000 ಜನ ಕೂಲಿಯವರು ಸಿಗ್ತಾರೆ ಡೈಲಿ. ನಮ್ಮ ತಂದೆ ತಾಯಿ ಬಡವರು, ಅವರೇ ದುಡ್ಡು ನಮ್ಗೆ ಶಾಲೆ ಓದಿಸ್ಬೇಕಾಗುತ್ತೆ. ಮತ್ತು ಅವರಿಗೆ ಕೆಲಸ ಇಲ್ಲ ಅಂತಂದ್ರೆ ಅವರು ಎಲ್ಲಿಂದ ಓದಿಸ್ಬೇಕು ಸರ್ ನಮಗೆ. ಅದಕ್ಕೆ ಚಿಕ್ಕ ವಯಸ್ಸಲ್ಲೇ ನಾವು ಕೆಲ್ಸಕ್ಕೆ ಬಂದೀವಿ ಸರ್. ಇವಾಗ ಯಜಮಾನ್ರಿ ಇಲ್ರಿ, 2 ಮಕ್ಕಳದ 3 ಮಗಳ ಮದುವೆ ಮಾಡಿ ಕೊಟ್ಟಿವಿ. ಸುಮ್ ದುಡಿಯೋದು ಉಣದ್ರಿ. ಯಾವ ಊರು? ಗುಲ್ಬರ್ಗ ರೀ. 2 ವಾರ ಆಯಿತು ಇದು ಊಟ ಮಾಡಿಲ್ಲ, ಏನೂ ಮಾಡಿಲ್ಲ. ಹಾಗೆ ಏನಾದರೂ ಹೋಟೆಲ್ ಹಿಂಗೆ ಅಡ್ಡಾಡ್ತೀವಿ, ಕೆಲಸ ಆಯ್ತು ಅಂತ ಕೇಳ್ತೀವಿ, ಯಾರೋ ಹೋಟೆಲ್ದಾಗ ಬಂದು ಕೊಡ್ತಾರೆ ತಿನ್ನಕ್ಕೆ, ಅದನ್ನು ತಗೊಂಡು ಹೋಗಿ ಮನೇಲಿ ಹೋಗಿ ತಿಂತೀವಿ. ಶಕ್ತಿ ಕಮ್ಮಿ ಆದ್ರೆ ಏನು ಮಾಡೋದು ಸರ್? ಇದು ಸಿಕ್ಕರೆ ತಿನ್ನೋದಿಲ್ಲ, ಬಿಕ್ಕಿ ಬಿಡ್ಕೊಂಡು ತಿನ್ನೋದ ಸರ್. ಅದೇ ಪರಿಸ್ಥಿತಿ ನಮ್ಗೆ ಆಗಿದೆ ಇವಾಗ. ಅವ್ರಿಗೆ ಓಟ್ ಹಾಕೋ ಟೈಮ್ದಲ್ಲಿ ನಮಸ್ತೆ ಅಮ್ಮ, ಆಕ್ರಿ ಅಮ್ಮ, ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂದ್ರೆ ಯಾರು ಏನು ಕೊಡಲ್ಲ. ಇನ್ನು ಏನು ಹಾಕೋದು ಒಂದೇ ಉಳಿತದ ನಮ್ದು. ಆ ಪರಿಸ್ಥಿತಿಲಿ ಆಗ್ತದೆ ನಮ್ಗೆ ಕಷ್ಟ. ಕೆಲಸಕ್ಕೆ ಜನ ಹುಡುಕ್ತಾ ಇದ್ದೀರಾ? ಯಾವ ಕೆಲಸಕ್ಕೆ? ಕೂಲಿ ಕೆಲಸಕ್ಕೆ, ಮಣ್ಣಿನ ಕೆಲಸಕ್ಕೆ, ಗಾರೆ ಕೆಲಸಕ್ಕೆ. ಇಲ್ಲಿ ಬನ್ನಿ, ಒಂದು ವಿಶೇಷವಾದ ಒಂದು ಲೇಬರ್ ತಂಡವೇ ಇದೆ. ವಿದ್ಯಾಪೀಠ ಹತ್ತಿರದ ಬ್ಯಾಂಕ್ ಕಾಲೋನಿ ಬಸ್ ಸ್ಟಾಪ್ ಹತ್ರ ನಿಮಗೆ ಸಾವಿರಾರು ಜನ ಕಾರ್ಮಿಕರು ಸಿಗ್ತಾರೆ. ಆ ಕಾರ್ಮಿಕರು ಇಲ್ಲಿ ಬಂದು ನಿಲ್ಲೋಕೆ ಶುರು ಮಾಡಿ ಸುಮಾರು 40 ವರ್ಷದ ಮೇಲಾಗಿದೆ. ಅವ್ರ ಕಥೆ ಏನು, ಅವ್ರ ಬದುಕುಗಳು ಹೇಗಿದೆ ಒಂದ್ಸಲ ನೋಡೋಣ. ವೆಲ್ಕಮ್ ಟು ಲೇಬರ್ ಮಾರ್ಕೆಟ್ ಆಫ್ ಬ್ಯಾಂಕ್ ಕಾಲೋನಿ, ಬ್ಯಾಂಗ್ಳೂರು. ನನ್ನ ಹೆಸರು ಆರ್ತಿ ರೀ. ಯಾವ ಊರ್ನವ್ರಮ್ಮ? ನಾವು ಗುಲ್ಬರ್ಗ. ಗುಲ್ಬರ್ಗ. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು ರೀ. ಹಾಂ. ಯಾಕೆ ಬಂದ್ರಿ? ಒಂದೊಂದು ದಿನ ಕೆಲಸ ಸಿಗ್ತೈತ್ರಿ, ಒಂದೊಂದು ದಿನ ಕೆಲಸ ಸಿಗಲ್ರಿ, ಮನೆಗೆ ಹೋಗ್ಬಿಡುದ್ರಿ ಹೊಳ್ಳಿ. ಯಾಕೆ ಸಿಗಲ್ಲ ಕೆಲಸ? ಕೆಲಸ ಇದ್ದವ್ರು ಕರ್ಕೊಂಡು ಹೋಗ್ತಾರೆ, ಇಲ್ಲಾರ್ದಾರ ಇಲ್ರಿ ಮನೆಗೆ ಹೋಗುದ್ರಿ ಮತ್ತೆ ಹೊಳ್ಳಿ. ಏನು ಕೆಲಸ ಮಾಡ್ತೀರಿ ನೀವು? ಇಲ್ಲ ಗಾರೆ ಕೆಲಸ ಮಾಡ್ತಾರೆ, ಎಲ್ಪಾರ್ ಕೆಲಸ ಮಾಡ್ತೀವಿ, ಇಂಥ ಎಲ್ಲಾರು ಚರಂಡಿ ಮಾಡ್ತೀವಿ. ಊರಲ್ಲೇ ಕೆಲಸ ಇಲ್ವ ನಿಮಗೆ? ಊರಲ್ಲೇ ಕೆಲಸ ಇಲ್ಲರ್ಕ ಇಲ್ಲಿ ಬಂದಿದ್ರಿ ನಾವು. ಯಾಕೆ ಕೆಲಸ ಇದೆ? ಊರಲ್ಲೇ ಸ್ವಲ್ಪ ಜಮೀನು ಅದಾವ್ರಿ, ಮನೆ ಅಲ್ಲಿ ಮಾಡ್ಕೊಳ್ಳೋರು ಅದಾರಿ, ನಾವು ಇಲ್ಲಿ ಬಂದಿವ್ರಿ ದುಡ್ಯಾಕ. ಹಾಂ. ಅಲ್ಲೇ ದುಡಿದ್ರೆ ಆಗಲ್ವಾ? ಆಗಲ್ರಿ, ಇಲ್ಲಿ ಸಾಲ ಇದ್ದದ್ದು ಹೋತ್ರಿ, ಅಲ್ಲೇ ದುಡಿದ್ರ ಒಟ್ಟಿಗೆ ಆಗುತ್ತೆ ಅಷ್ಟೇ. ಹಂಗಂತೇಳಿ ಇಲ್ಲಿ ಬರೋದ್ರಿ ಒಂದು ಸ್ವಲ್ಪ. ಎಷ್ಟು ನಿಮ್ಮ ಪೇಮೆಂಟ್? ಎಷ್ಟು ದುಡಿತೀರಿ ಡೈಲಿ? ಡೈಲಿ 500 600 ಹಿಂಗೆ ಕೊಡ್ತಾರೆ. ಟೈಮ್ ಎಷ್ಟು ಇರುತ್ತೆ? ಟೈಮ್ ಎಷ್ಟು ಅವ್ರದ್ದು? ಟೈಮ್ 9 ಗಂಟೆಗೆ ಹೋದ್ರೆ 6 ಗಂಟೆ ತನಕ ಅಲ್ಲೇ ಇರೋದ್ರಿ. 6 ಗಂಟೆಲಿದ್ದ ಬರೋದ್ರಿ ಮನೆಗೆ. ಹಾಂ. ಡೈಲಿ ಇರುತ್ತೆ ಕೆಲಸ? ಡೈಲಿ ಇರಲ್ರಿ, ಒಂದಿನ ಇರೋದು. 3 ವಾರ ಆಯ್ತು ನೋಡ್ರಿ ಮನೆಯಲ್ಲೇ ಇದೀವಿ ಈಗ. 3 ವಾರ ಆಯ್ತು ರೀ ಮನೆಯಲ್ಲೇ ಇದೀವಿ ಈಗ. 3 ವಾರ? ಒಂದೊಂದು ದಿನ ಇರ್ತೈತಿ, ಒಂದೊಂದು ದಿನ ಇರಲ್ರಿ ಕೆಲಸ. ಮತ್ತೆ ದುಡ್ಡು ಮನೆಗೆ ಊಟಕ್ಕೆ? ಇದ್ರ ತಿನ್ನೋದು ಇರ್ಲಿಕ್ಕೆ ಉಪವಾಸ ಇರೋದ್ರಿ, ಮತ್ತೇನು ಮಾಡಿದ್ರಿ? ಒಂದೊಂದು ದಿನ ಹೋಗಿದ್ದಿರ್ತೈತಲ್ರಿ ದುಡ್ಡು, ಅದನ್ನ ತಗೊಳ್ಳೋದು ತಿನ್ನೋದ್ರಿ. ಎಷ್ಟು ಜನ ಇದ್ದೀರಾ ಒಟ್ಟು ನೀವು? ಇಷ್ಟು ಜನ ಎಲ್ಲ, ಇಷ್ಟು ಜನ. ಮನೇಲಿ ಎಷ್ಟು ಜನ ಇದ್ದೀರ ಅಂತ ಕೇಳ್ತಾರೆ ಅವರು. ಮನೇಲಿ 4 ಜನ ಅದೀವಿ. ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಅದಾರ. ಅವರು ಇದೇ ಕೆಲಸ ಮಾಡ್ತಾರೆ? ಹ್ಞೂ ರೀ, ಎಲ್ಲ ಇದೇ ಕೆಲಸ ಮಾಡ್ತೀವಿ. ಮಕ್ಕಳು? ಮಕ್ಕಳು 2 ಅದಾರ. ಎಜುಕೇಷನ್? ಏನಿಲ್ರಿ, ಮಕ್ಕಳು ನಮ್ಮ ಜೊತೆಲೇ ಕರ್ಕೊಂಬರೋದ್ರಿ ನಾವು ಕೆಲಸ ಮಾಡೋದು. ಸ್ಕೂಲ್ಗೆ? ಏನಿಲ್ರಿ, ಸ್ಕೂಲ್ಗಿಲ್ಲ, ಎದಕ್ಕೆ ಇಲ್ರಿ, ನಮ್ಮ ಜೊತೆಲೇ ಕರ್ಕೊಂಬರ್ತೀವಿ. ಏನು ಮಾಡಿದ್ರಿ ಕೆಲಸ ಎಲ್ಲ ಏನೆಲ್ಲ ಬಂದು ಬೆಂಗಳೂರಿಗೆ ದುಡಿಯಾಕ. ಯಜಮಾನ್ರಿ ಇಲ್ರಿ, 2 ಮಕ್ಕಳದ 3 ಮಗಳ ಮದುವೆ ಮಾಡಿ ಕೊಟ್ಟಿವಿ. ಸುಮ್ ದುಡಿಯೋದು ಉಣದ್ರಿ. ಕರ್ದ್ರು ಹೋಗೋದ್ರಿ, ಕರ್ಲಿಕ್ಕೆ ಮನೆಗೆ ಹೋಗೋದ್ರಿ. ಮೊಳಕಾಲು ಬೇನ್ಯಾಗ ಎಲ್ಲೇನಕ್ಕೆ ಮೆಟ್ಲೇರದಿರ್ಲಿಕ್ಕೆ ಹೋಗೋದು, ಮೆಟ್ಲೇರದಿದ್ರು ಹೋಗಲ್ಲ, ಮನೆಗೆ ಹೋಗೋದು. ಮೆಟ್ಲತ್ತಕ್ಕಾಗಲ್ಲ? ಆಗಲ್ರಿ. ಯಾವ ಊರು? ಗುಲ್ಬರ್ಗ ರೀ. ಅಲ್ಲಿ ಕೆಲಸ ಇಲ್ವಾ? ಇಲ್ರಿ, ಹೊಲ ಇಲ್ರಿ, 1 ಎಕರೆ ಅದ, ಬರೀ ಕಲ್ಲು ಅದ, ಅದಕ್ಕೆ ದುಡಿಯಕ್ಕೆ ಬಂದಿ. ಮಕ್ಕಳು? 3 ಅದಾವ್ರಿ, 2 ಗಂಡು ಅದಾವ, 1 ಹೆಣ್ಣು ಐತಿ. ದೊಡ್ಡದು ಗೆದ್ದು ಉಣದ್ರಿ. ಮತ್ತೆ ಎಷ್ಟು ಸಿಗ್ತಾವ ಡೈಲಿ? ಸಿಗಲ್ರಿ, ಯಾವಾಗ ವಾರದಾಗ 1 ದಿನ 2 ದಿನ ಹೋಗೋದಷ್ಟು, ಕೆಲಸನೇ ಸಿಗಲ್ಲ. ಉಳಿದ ದಿನ? ಉಳಿದ ದಿನ ಮನೆಗೆ ಹೋಗೋದ ಕುಂದ್ರದು, ಕೆಲಸನೇ ಇಲ್ರಿ. ಮನೆ ಇಲ್ಲಿ? ಮನೆ ಇಲ್ಲೇ ಹೊಸ್ಕೆರಳಿಗೆ ಬಾಡಿಗೆ ಮಾಡೀವ್ರಿ. ಸುಮ್ಮ ಜೋಪಡಿ ಹಾಕ್ಯಂತ ಇದೀವಿ. ಏನು ಮಾಡೋದ್ರಿ, ಏನು ಸುಮ್ಮ ಬೆಂಗಳೂರಿಗೆ ಏನೋ ಬಂದ್ರೆ ಹೊಟ್ಟೆ ತುಂಬತ್ತಂತ ಬರ್ತೀವಿ, ಅದು ಹೊಟ್ಟಿನ ತುಂಬ ಹಾರ್ದಂಗಾಗ್ಯದ. ಕೊರೋನಾದಲ್ಲಿ ಏನು ಮಾಡಿದ್ರಿ? ಲಾಕ್ಡೌನ್ ಆಗಿತ್ತಲ್ಲ? ಊರಲ್ಲಿ ಹೋಗಿದ್ದೀವಿ. ಮತ್ತು ಇಲ್ಲಿ ಒಂದು ದುಡ್ಕೊಂಡು ಅದು 10,000 20,000 ಇರ್ತಾವ್ರಿ, ಅವಸು ಕುಂತ್ಕೊಂಡು ತಿಂದ್ವಿ ಬಂದು. ಮತ್ತೆ ಖಾಲಿ ಅದು ಮಂದಿ ಬೇರೆ ಸಾಲ ಮಾಡ್ಕೊಂಡು ಬಂದ್ವಿ ಮತ್ತೆ ಬೆಂಗಳೂರಿಗೆ. ಏನು ಮಾಡಮ್ರಿ? ಗೌರ್ಮೆಂಟ್ ನಿಮ್ಗೆ ರೇಷನ್ ಎಲ್ಲ ಕೊಟ್ಟಿಲ್ವಾ? ರೇಷನ್ ಕೊಟ್ರಿ, 6 ತಿಂಗಳು ಏನು ಕೊಟ್ರಿ? 5 ಕಿಲೋ ಅಕ್ಕಿ ಕೊಟ್ರು, ಮನುಷ್ಯಾಗ 5 ಕಿಲೋ ಅಕ್ಕಿ ಕೊಟ್ರು ಒಬ್ಬೊಬ್ರಿಗೆ. ಏನು ಕೊಟ್ರು? ಏನು ಬ್ಯಾಳೆ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಬಡವ್ರು ಅಂತ ಬಡವ್ರಿಗೆ ಏನು ಮಾಡಲ್ಲ, ಏನೋ ಇದ್ದರಿಗೆ ಮಾಡ್ತಾರೆ, ಶ್ರೀಮಂತರಿಗೆ ಮಾಡ್ತಾರೆ. ಬಡವ್ರಿಗೆ ಏನು ಕೊಡ್ತಾರೆ? ಕಸನ ಲಾಕ್ಡೌನ್ದಾಗಿದ್ರೆ ನೀರು ಕೊಡಂಗಿಲ್ಲ ಅಂದ್ರಿ ಕುಡಿಯಾಕ. ನೀರು ಕೊಡಂಗಿಲ್ಲ ಕುಡಿಯಂಕ, ನಿಮ್ಗೆ ನೀರು ಕೊಡಂಗಿಲ್ಲ, ನೀವು ಹೋಗ್ರಿ ನಿಮ್ಮ ಊರಿಗೆ ಅಂದ್ರಿ. ಏನು ಮಾಡ್ಬೇಕು ಅವಾಗ? ಎಲ್ಲಿ ಹೋಗಿ ನಿಂದಿರ್ಬೇಕ್ರಿ? ಹೌದ್ರಿ, ಅವ್ರು ಸ್ವಂತ ಮನೆ ಅದಾವ, ಸ್ವಂತ ಮನೆಯವ್ರು ನೀರು ಇಟ್ಕೊಂತ ಪೈಪ್ ಹಾಕಿರ್ತಾರೆ, ತರ್ತಾರ, ಕುಡಿತಾರ. ನಾವು ಎಲ್ಲಿ ಹೋಗಿ ತರ್ಬೇಕ್ರಿ? ನಮ್ಗೇನು ಇಲ್ರಿ. ನೋಡ್ರಿ ಮತ್ತೇನೈತಿ, ಅಷ್ಟೇ ದುಡಿಯೋದು ಉಣೋದು.
ಉಣ್ಣೋದು ಅಷ್ಟೇ ಮತ್ತೇನ್ರಿ. ನಮಸ್ತೆ ಸರ್. ನಾವು ಬಡವರಲ್ಲಿ ನಮ್ಮ ಬಿಜಾಪುರ ಡಿಸ್ಟಿಕ. ನಾವು ಇಲ್ಲಿ ಬಂದು 4 ವರ್ಷ ಆಯಿತು. ಒಂದಿನ ಹತ್ತುತ್ತಾ ಒಂದಿನ ಹತ್ತಲ್ಲ. ನನ್ನ ಮಗನಿಗೆ ಹುಷಾರಿದ್ರು ಆಸ್ಪತ್ರೆ ತೋರಿಸ್ಬೇಕಂದ್ರೆ 1 ರೂಪಾಯಿ ಇಲ್ಲ. ಇವಾಗ ನಮ್ಮ ಜಮೀನಿಲ್ಲ, ಇದೇ ಒಂದು ರಟ್ಟಿನೇ ಒಂದು ಜಮೀನು. ಇವಾಗ ನಾವು ದುಡಿದ್ರೆ ಹೊಟ್ಟೆ ತುಂಬಬೇಕು, ದುಡಿಲಿಲ್ಲ ಅಂದರೆ ಇಲ್ಲ. ಒಬ್ರು ಕರ್ಕೊಂಡು ಹೋಗ್ತಾರ 500 ಅಂತ ಹೇಳ್ತಾರ, 400 ರೂಪಾಯಿ ಕೊಡ್ತಾರ. 400 ರೂಪಾಯಿ ಅಂತ ಹೇಳಿದ್ರೆ 300 ಕೊಡ್ತಾರ. ಅವ್ರು ಎಷ್ಟು ಕೊಟ್ಟರು ನಾವು ತೊಗೊಂಬರ್ಬೇಕಲ್ವ. ಇವಾಗ ಬಂದಿದ್ದೀವಿ ಆಸೆ 2 ದಿನ ಅಂತೇಳಿ, ಪಟ್ಟಿಗೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು, ಇರಲಿಯಪ್ಪ ನೀ ಎಷ್ಟೇ ಕೊಡು ಅಂತ ಹೇಳ್ಬಿಟ್ಟು ತೊಗೊಂಬಂದು ಊಟ ಮಾಡ್ತಿದ್ವಿ. ಬಂದು ಈಗ 4 ವರ್ಷ ಆಯಿತು. ಒಂದಿನ ಮಾಡ್ತೀವಿ, ಒಂದಿನ ಮನೇಲಿ ಇರ್ತೀವಿ. ಒಂದಿನ ಕರ್ಕೊಂಡು ಹೋದರೆ ಅದು ಆಗತನೂ ನಾವು ಊಟ ಮಾಡಬೇಕು. ಅದು ಆದಿಂದೆ ನಮಗೆ ಊಟ ಮಾಡೋಕ್ಕೆ ಇರಲ್ಲ. ನಿಮ್ಮಂಥವ್ರು ಕೊಡು, ಇದ್ದವ್ರ ಬಲ್ಲಿ ಕೊಡು, ಇದ್ದವ್ರ ಬಲ್ಲಿ ಅಂತ ಅವ್ರ ಬೆಲೆಲ್ಲ ಬಿಕ್ಕಿ ಬಡ್ಕೊಂಡು ತಿಂದು ಆಮೇಲೆ ದುಡ್ದು ಸಂಪಾದನೆ ಮಾಡಿಂದೆ ಅವರಿಗೆ ಕೊಡಬೇಕು ಅಷ್ಟೇ. ಇದೊಂದೇ. ಎಲ್ಲರೂ ಏನಾರ ಮಾಡಿ ನಮ್ಮ ಬಡವ್ರಲಿಂದ ನಾವು ಕಷ್ಟದೀವಿ, ಆಶೀರ್ವಾದ ಮಾಡಿ ನೀವು ಎಲ್ಲರೂ ಸಹಾಯ ಮಾಡಿ, ಇದೊಂದೇ ಬೇಡ್ಕೊತಾ ಇದ್ದೀನಿ. ಮಕ್ಕಳು ಕುಟುಂಬ ನಮ್ದು ಐತಿ ಸರ್. 2 ಜನ ಮಕ್ಕಳಿದ್ದಾರೆ ನಮಗೆ. 2 ಜನ ಮಕ್ಕಳಿದ್ದಾರೆ. ಒಬ್ಬಂಗ ಸ್ವಲ್ಪ ಪ್ರಾಬ್ಲಮ್ ಆದ ಸಂಬಂಧ ಇದು ಇಲ್ಲ, ಅವನು ಮನೆಯಲ್ಲಿ ಅದಾನೆ ಸರ್. ಇವನು 4 ತಿಂಗಳು ಆಯಿತು. 4 ತಿಂಗಳು ಆಯಿತು. ಆಪ್ರೇಷನ್ ಮಾಡಿಸ್ಬೇಕಂದ್ರೆ 50,000 ರೂಪಾಯಿ ಹೇಳ್ತಾರೆ. ಆಪ್ರೇಷನ್ ಮಾಡ್ಸೋಕ್ಕಾಗಲ್ಲ, ನಮ್ಮಲ್ಲಿ ಅಷ್ಟೊಂದು ದುಡ್ಡಿಲ್ಲ. ಸಾಲ ಮಾಡಿದ್ದೀವಿ. ಇವಾಗ 4 ಲಕ್ಷ ಸಾಲ ಇತ್ತು, 3 ಲಕ್ಷ ಕೊಟ್ಟಿದ್ದೀನಿ. 1 ಲಕ್ಷ ಕೊಡಬೇಕಂದ್ರೆ ಆಗಲ್ತು. ಇವಾಗ ಎಷ್ಟು ಸಂಪಾದನೆ ಮಾಡಿದ್ರು ಅಲ್ಲಿಗೆ ಕೊಡ್ಬೇಕು ನಾವು. ಇದ್ರೆ ತಿನ್ನಬೇಕು, ಇಲ್ಲ ಅಂದರೆ ಇಲ್ಲ ಸರ್. 2 ಮಕ್ಕಳು ನಮ್ಗೆ ತಂದೆ ತಾಯಿ ಅಣ್ಣ ಬಂದು ಯಾರು ಇಲ್ಲ. ಈ ಲಗ್ನದಿಂದೇ ನಮ್ಗೆ ಯಾವುದು ಏನು ಗೊತ್ತಿಲ್ಲ. ಇದೇ ದುಡಿದು ಇದೇ ಒಂದು ರಟ್ಟಿನೇ ನಮ್ಗಲ್ಲ. ಏನು ಸರ್ ರಟ್ಟೆ ಶಕ್ತಿ ಕಮ್ಮಿ ಆದರೆ ಏನು ಮಾಡೋದು ಸರ್? ಇದು ಸಿಕ್ಕರೆ ತಿನ್ನೋದಿಲ್ಲ, ಬಿಕ್ಕಿ ಬಿಡ್ಕೊಂಡು ತಿನ್ನೋದು ಸರ್. ಅದೇ ಪರಿಸ್ಥಿತಿ ನಮ್ಗೆ ಆಗಿದೆ ಇವಾಗ. ಇದ್ದವ್ರು ಕೊಡ್ತಾರೆ, ಇಲ್ಲಾರ್ದಾರೆ ನಡಿ ಅಂತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ಸರ್? ನಮ್ಗೆ ಇಲ್ಲ ಸರ್, ಜಮೀನಿಲ್ಲ, ಏನಿಲ್ಲ. ಇರ್ಲಕ್ಕೂ ಮನೆ ಇಲ್ಲ ನಮಗೆ, ಗೊತ್ತಾ? ಆ ಪರಿಸ್ಥಿತಿಯಲ್ಲಿ ಇದೀವಿ ನಾವು. ಯಾವ ಬಿಜಾಪುರ ಡಿಸ್ಟಿಕ್ ತಾಳಿಕೋಟಿ ಸರ್ ನಮ್ಗೆ. ಹ್ಞೂ ಸರ್. ಏನು ಮಾಡೋದು ಸರ್? ಎಲ್ಲ ಕಷ್ಟ ಇದೆ. ಯಾರು ಅವ್ರಿಗೆ ಓಟ್ ಹಾಕೋ ಟೈಮ್ದಲ್ಲಿ ನಮಸ್ತೆ ಅಮ್ಮ, ಹಾಕ್ರಿ ಅಮ್ಮ, ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂದ್ರೆ ಯಾರು ಏನು ಕೊಡಲ್ಲ. ಇದ್ದವ್ರಿಗೆ ಶ್ರೀಮಂತ್ರಿಗೆ ಮಾತ್ರ ಮೋತಿ ನೋಡಿ ಕೊಡ್ತಿರ್ತಾರ. ನಾವು ಬಾಡಿಗೆ ರೂಮ್ದಲ್ಲಿ ಇದ್ರೆ 3,000-3,500 ರೂಪಾಯಿ ಬಾಡಿಗೆ ಕೊಡ್ತೀವಿ. ಈಗ ಅವರು ಬಾಡಿಗೆ ತೊಗೊತಾರ, ನಮ್ಗೆ ಇಲ್ಲ ಅಂದ್ರೆ ಕೇಳ್ತಾರ, ಅದಿರಮ್ಮ ಕೊಡ್ರಿ ಅಂತಾರ. ನಮಗೆ ದುಡ್ಡಿಲ್ಲ ಟೈಮ್ದಲ್ಲಿ ಏನು ಮಾಡೋಣ ಸರ್? ಇನ್ನು ಏನು ಹಾಕೋದು ಒಂದೇ ಉಳಿತದ ನಮ್ಮದು. ಆ ಪರಿಸ್ಥಿತಿಯಲ್ಲಿ ಆಗ್ತದೆ ನಮಗೆ ಕಷ್ಟ, ಗೊತ್ತಾ ಸರ್? ಎಲ್ಲಿ ಕೆಲಸನ ಇಲ್ಲ ಸರ್. ಎಲ್ಲೇನು ಕೆಲಸ ಇದ್ರೆ ಹೇಳಿ, ನಿಮ್ಮ ಆಶೀರ್ವಾದದಿಂದ ನಾನು ಬರ್ತೀವಿ. 100 ರೂಪಾಯಿ ಕಡಿಮೆ ಆದ್ರೂ ಪರವಾಗಿಲ್ಲ, ಕೊಡಿ ನಮಗೆ ಕೆಲಸ. ಇದೊಂದೇ ಬೇಡ್ಕೊತಾ ಇದ್ದೀನಿ, ಮತ್ತೇನು ಬೇಡ್ಕೊಲ್ಲ ನಾವು. ನನ್ನ ಹೆಸರು ಸುಮಂಗ್ಲ. ನಮ್ದ ಗುಲ್ಬರ್ಗ. ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ? ಏನೇನು ಮಾಡ್ತೀರಿ? 4ಕ್ಕೆ ಎದ್ದೇಳ್ತೀವಿ, 4 ಗಂಟೆಗೆ ಎದ್ದೇಳ್ತೀವಿ. ಬೆಳಗ್ಗಿನಿಂದ 8 ಗಂಟೆ ತನಕ ಕೆಲಸ ಮಾಡ್ತೀವಿ. ಬ್ಯಾಂಕಲ್ಲಿ ಹಣ ಇದ್ರೆ ಬರ್ತೀವಿ, ಕೆಲಸ ಹತ್ತಂಗಿಲ್ಲ, ಒಳ್ಳೆ ಮನೆಗೆ ಹೋಗ್ತೀವಿ. ಅದ್ರಾಗೆ ನಮ್ಮ ಮನೆಯವರೆಲ್ಲ ಕುಡುಕ್ರಾದ್ರೆ ಎಣ್ಣೆ ಹೊಡಿತಾರೆ. ಏನು ಊರಲ್ಲಿ ಹೊಲ ಜಮೀನು ಇಲ್ಲ. ಇವು ಒಂದು ತಿಂಗಳಾಯ್ತು, ಕೆಲಸನೇ ಇಲ್ಲ ನಮಗೆ. ಈ 2 ಮಕ್ಳು ಕರ್ಕೊಂಬಂದಿವಿ, ಏನು ಕೆಲಸನ ಹತ್ತಲ್ಲ ಇವಾಗ. ಏನು ಮನೇಲಿ ಹೋಗೋದು, ಊಟ ಮಾಡೋದು, ಸುಮ್ಮನೆ ಕಳೋದು. ಬೆಳಿಗ್ಗೆ 4 ಗಂಟೆಗೆ ಏನು ಮಾಡ್ತೀರಿ? ರೊಟ್ಟಿ ಪಲ್ಯ ಒಣಗಿ ಅನ್ನ ಮಾಡ್ಕೊಂಬರ್ತೇವೆ. ಮಾಡ್ಕೊಂಬಂದು ಇಲ್ಲಿ ಕೆಲಸ ಹತ್ತ ಅಂತ ಬರ್ತೀವಿ. ಒಬ್ರು ಕರಿತಾರೆ, ಒಬ್ರು ಕರೆಯಂಗಿಲ್ಲ. ಹಿಂಗಾಗಿ ಮನೇಲಿ ಹೋಗ್ತೀವಿ ನಾವು. 2,000 ಕೊಡ್ತೀವಿ ಬಾಡಿಗೆ. 2,000? ಹ್ಞೂ, 2,000 ಕೊಡ್ತೀವಿ. ಅವ್ರು ಕೊಡಂದ್ರೆ ಕೊಡಬೇಕು, ಇಲ್ಲಾಂದ್ರೆ ಇಲ್ಲ. ನೀವು ಬಂದು ತಿಂಗಳಾಯ್ತು, 1 ದಿನ ಒಬ್ರು ಕೆಲ್ಸಕ್ಕೆ ಹೋಗಿಲ್ಲ. ನಾವು ಗಂಡ ಹೆಡ್ತಿ ಮನೇಲೇ ಇರ್ತೀವಿ. ಒಬ್ರು ಕರೆಯೋದೇ ಇಲ್ಲ. ಇಲ್ಲ. ಎಷ್ಟು ನಿಮ್ಮ ಪೇಮೆಂಟ್ ಎಷ್ಟು? 400-500 ಕೊಡ್ತಾರೆ ಹೆಣ್ಮಕ್ಳಿಗೆ. ಗಂಡು ಮಕ್ಳಿಗೆ 600-500 ಕೊಡ್ತಾರೆ. ಇದರಲ್ಲಿ ಏನಿದೆ? ಬುತ್ತಿ ಇದೆ, ಟಿಫನ್ ಇದೆ, ಊಟ ಮಾಡಕ್ಕೆ. ಮಧ್ಯಾಹ್ನ ಊಟ ಮನೆಯಿಂದ ತಗೊಂಡು ಹೋಗ್ಬಿಡ್ತೀವಿ. ಮತ್ತೇನು ಮಾಡೋದು? ಅಂಗಡಿಯಲ್ಲಿ ಊಟ ಬೇಕಲ್ಲ, ರೊಕ್ಕ ಕಾಸು ಬೇಕಲ್ಲ ತಿನ್ನಕ್ಕೆ. ಅದಕ್ಕೆ ಮನೆಯಲ್ಲೇ ತರ್ತೀವಿ. ಮಕ್ಕಳು ಓದ್ತಾರ? ಏನು ಇಲ್ಲ ಸರ್, ನಾವು ಓದಿಲ್ಲ ಸರ್. ಚಿಕ್ಕ ಮಕ್ಕಳದ, 2 ಚಿಕ್ಕ ಮಕ್ಕಳದ, ಮನೇಲೆ ಬಿಟ್ಟು ಬರ್ತೇವನ್ನ. ತಾಲೂಕು ಸುರಪುರ, ಜಿಲ್ಲಾ ಯಾದಗಿರಿ. ನಾವು ಇಲ್ಲಿ ಬೆಂಗಳೂರಿಗೆ ಬಂದದ್ದು ಕೂಲಿ ಕೆಲಸಕ್ಕೆ ಬಂದಿವಿ ಸರ್. ಭಾಳ ಕಷ್ಟದಿಂದ ಬಂದೀವಿ. 1 ದಿನ ಕೆಲಸ ಇರ್ತದೆ, 2 ದಿನ ಮನೆಗೆ ಇರ್ತಾರೆ. ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದೆ, ಗಂಡು ಮಕ್ಳಿಗೂ ಪ್ರಾಬ್ಲಮ್ ಇದೆ. ನಾವು ಎದಕ್ಕೆ ಬಂದೀವಿ? ಇಲ್ಲಿ ಜನ ನಾವು ನಿಂತ್ಕೊಂಡ್ಬಿಟ್ರೆ ಬೇರೆ ಜನ ಮಾಡ್ತಾರೆ. ನಾವು ಕಾಲಕ್ಕಿದೆ, ಪೇಮೆಂಟ್ ಕೇಳಾರ್ದು ಕಾಲು ಹಾಕಿ ಹೋಗ್ತಾರೆ ಇಲ್ಲಿ ಜನ. ನಾವು ಕೂಲಿ ಮಾಡೋ ಜನಕ್ಕೆ
ಇನ್ನು ಕೂಲಿ ಜಮೀನಲ್ಲಿ ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ಮರದೈತೆ, ಇಲ್ಲಿ ಬೆಂಗಳೂರು ಬಂದರೆ ನಮ್ಮ ಮರದಿಲ್ಲದಂಗೆ ಸರ್. ನೀವೇ ಎಲ್ಲ ಕರೆದಿಂದ ಕೂಲಿ ಜನಕ್ಕೆ ಒಂದು ಸ್ವಲ್ಪ ದಯವಿಟ್ಟು ಏನೋ ಸಹಾಯ ಮಾಡಬೇಕು. ಏನು ನಿಮ್ಮ ಪ್ರಾಬ್ಲಮ್? ಭಾಳ ಕಷ್ಟ ಐತೆ ಸರ್. ಉಣ್ಯಾಕೆ ಏನೂ ಇರಲ್ಲ, ಮಕ್ಕಳು ಕಟ್ಕೊಂಬಂದಿರ್ತೀವಿ, ಜೋಪಡಿ ಬಾಡಿ ಕಟ್ಟಬೇಕು, ಕೆಲಸ ಇದ್ದರೆ ಕಟ್ಬೋದು, ಇಲ್ಲ ಅಂದ್ರೆ ಹಂಗೆ ಹೋಗಂಗೈತೆ ನಮ್ಮ ಪರಿಸ್ಥಿತಿ. 4 ಮಕ್ಕಳು ತಂದು ಒಳಿಸಿದಂಗೆ ಆಗ್ತೈತೆ. ಜಾಸ್ತಿ ಕೆಲಸನೇ ಇಲ್ಲ ಮನೆಯಲ್ಲಿ. ಇವಾಗ ಒಂದು ತಿಂಗಳೇ ಆಯಿತು ಲಾಕ್ಡೌನಲ್ಲಿ ಬಂದುಬಿಟ್ಟು ಒಂದು ಪೈಸೆನೇ ಹಿಂದಕ್ಕೆ ಹಾಕಿಲ್ಲ. ಭಾಳ ಪ್ರಾಬ್ಲಮ್ ಇತ್ತು ಸರ್ ಜನರಿಗೆ. ನಮ್ಮ ಕೂಲಿ ಮಾಡೋದು ಜನಕ್ಕೆ ಭಾಳ ತ್ರಾಸ ಐತೆ. ಇವಾಗ ಹೆಣ್ಮಕ್ಳು ಕಣ್ಣೀರು ತೆಗಿತಾರೆ, 3 ದಿನ ಕೆಲಸ ಮಾಡ್ತಾರೆ, ಗಂಡದಾರು ಕುಡಿತಾರೆ, ಅವರು ಭಾಳ ಕಷ್ಟದಲ್ಲಿದೆ. ಯಾಳ್ಯಾಕೆ ದುಡ್ಡಿರಲ್ಲ, ಏನಿಲ್ಲ, ಭಾಳ ಪ್ರಾಬ್ಲಮ್ ಇತ್ತು ಸರ್. ನಿಮ್ಮ ದಯವಿಟ್ಟು ನಾವು ಕೈ ಮುಗಿದು ಹೇಳ್ತೀನಿ, ಎಲ್ಲ ಥರದ ನಿಮಗೆ ಕೂಲಿ ಮಾಡೋ ಜನಕ್ಕೆ ಸಹಾಯ ಮಾಡಬೇಕು. ಗಂಡಸರು ಕುಡ್ತಕ್ಕೆ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಕುಡಿಯೋದು ಹೆಚ್ಚಾಗಿಬಿಟ್ಟದೆ ಸರ್. ಕೆಲಸ ಕಮ್ಮಿ, ಕುಡಿಯೋದು ಹೆಚ್ಚಾಗಿಬಿಟ್ಟೈತೆ. 100 ರೂಪಾಯಿ ದುಡಿದ್ರೆ 500 ರೂಪಾಯಿ ಖರ್ಚು ಮಾಡ್ತಾರೆ ಸರ್ ಅವರು ಹೆಣ್ರ ಮಕ್ಕಳು ಎಲ್ಲ ಫುಲ್ಲು ಕಷ್ಟದಲ್ಲಿ ಇರ್ತಾರೆ. ಮನೆಗೆ ಹೋದರೆ ಅವ್ರು ಯಾಕಾರ ಬರ್ತಾರೆ ಗಂಡು ಮಕ್ಕಳು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ಇವಾಗ. ಹೌದಾ? ಆ ಪರಿಸ್ಥಿತಿ ಬಂದ್ಬಿಟ್ಟೆ ಸರ್. ಏನು ಮಾಡೋಕ್ಕಾಗಲ್ಲ. ಒಂದಿನ ಕೆಲಸಕ್ಕೆ ಹೋಗ್ತಾರೆ, ರೋಡಿಗೆ ಬಿಟ್ಕೊಂತಾರೆ ಅಂತ ಅವ್ರ ಮನೇಲಿ ಚಿಂತೆ ಮಾಡ್ತಾರೆ. ನಾವು ಬಂದಿರೋದಕ್ಕೆ ನಾವು ಕೂಲಿ ಮಾಡೋಕ್ಕೆ ಬಂದಿರ್ತೀವಿ. ಬೆಂಗಳೂರಲ್ಲಿ 1 ರೂಪಾಯಿ ಕುಡಿಬಿಟ್ಟು ಹಾಕಿಸಿ ಮನೆಗೆ ಹೋಗ್ಬೇಕಂತ ನಾವು ಅಂತೀವಿ ಸರ್. ಅವ್ರು ತುಂಬ ಅದೇ ಮಾಡ್ತಾರೆ. ಹೆಣ್ಮಕ್ಳಿಗೂ ಬೇಜಾರು. ಕುಳ್ಳರ್ದವ್ನು ಏನು ಮಾಡ್ತಾನೆ, ಆಗ ದುಡ್ಡು ಹೋಗಿ ಮನೆಗೆ ಕೊಡ್ತಾರೆ. ಅವ್ರು ಕೂಡ ಅವರು ಊರಿಗೆ ಹೋಗ್ಬೇಕಂದ್ರೆ ಬಾಡಿಗೆ ಹೆಚ್ಚು, ಕೆಲಸ ಇದ್ದರೆ ಊರಿಗೆ ಕಳಿಸ್ತಾರೆ, ಇಲ್ಲಾಂದ್ರೆ ಇಲ್ಲೇ ಇರ್ಬೇಕು. 2 ತಿಂಗಳ 3 ತಿಂಗಳು ಇದ್ದುಬಿಟ್ರು 10-15 ಸಾವಿರ ಹಿಂದಕ್ಕೆ ಕೊಡೋಕ್ಕಾದ್ರೆ ಭಾಳ ಕಷ್ಟ ಐತೆ ಸರ್. ಮಕ್ಕಳನ್ನೆಲ್ಲ ಓದಿಸ್ತಿದ್ದೀರಾ ನೀವೆಲ್ಲ? ಹಾಂ, ಓದಿಸ್ತೀವಿ ಸರ್. ಊರಲ್ಲಿ ಓದಿಸ್ತೀವಿ. ಲಾಕ್ಡೌನ್ ಎಲ್ಲ ಓದ್ತಿದ್ದೆ ಸರ್. ನಮ್ಮ ಮಗಳು ಸರ್ 5ನೇ ಕ್ಲಾಸ್, ಒಬ್ಬಳೆ 4ನೇ ಕ್ಲಾಸು, ಒಬ್ಬನೇ LKG ಅದಾನ ಸರ್. ಇವಾಗ ನೆವದಿ ಬಂದೈತಿ. ಲಾಕ್ಡೌನ್ ದಿವಸ ಎಲ್ಲ ಶಾಲೆನೇ ಬಂದೋಗ್ಬಿಟ್ಟೆ ಸರ್. ಭಾಳ ಕಷ್ಟದಲ್ಲಿ ಬಂದುಬಿಟ್ಟಿದ್ವಿ. ಶಾಲೆ ಇದ್ದರೆ ಮಕ್ಕಳು ಶಾಲೆಗೆ ಓದ್ತೇವೆ, ನಾವು ಒಂದು ಸ್ವಲ್ಪ ಕಲಿಸ್ಬೇಕು. ನಾವು ಕೆಲಸ ಮಾಡ್ತೀವಿ ಅಂದ್ರೆ ಮಕ್ಳಿಗೆ ಹಚ್ಚಬಾರ್ದು. ಶಾಲೆ ಕಲಿತ್ರೆ ನಾವು ಅಕ್ಷರ ಕಲಿತೇವೆ ಅಂತ ಕಲಿಸಿದ್ವಿ ಸರ್. ಭಾಳ ಕಷ್ಟದಲ್ಲಿ ಇವಾಗ ಏನು ಶಾಲೆ ಇಲ್ಲ, ಏನಿಲ್ಲ, ಸುಮ್ಮನೆ ಮನೆ ಮುಂದೆ ಆಟ ಆಡ್ತೇವೆ. ಈ ಟ್ಯೂಷನ್ ಇಲ್ಲ, ಏನಿಲ್ಲ, ಓದೋದ್ರೂ ಕಮ್ಮಿ ಆಗಿಬಿಟ್ಟ ಸರ್. ನಾವೇ ಕೆಲಸಕ್ಕೆ ಬರ್ತೀವಿ, ಮನೇಲಿ ಇರ್ತಾರೆ ಸರ್. ಏನು ಸುಮ್ಮನೆ ನಿಮ್ಮ ಊರ ಕಡೆ ಬಿಜಾಪುರ ಗುಲ್ಬರ್ಗ ಕಡೆ ಕೆಲಸಗಳು ಸಿಗಲ್ವಾ? ಕಮ್ಮಿ ಸರ್. ಅಲ್ಲಿ ಜಮೀನು ಕಮ್ಮಿ ಐತೆ. ಜಾಸ್ತಿ ಜಮೀನು ಇದ್ದಾರೆ, ಹೊಲ ಮನೆ ಮಾಡಿದರೆ ಅವರು ಮನೆಯವ್ರನ್ನ ಮಾಡ್ತಿರ್ತಾರೆ. ಟರ್ನವರ್ನ ಆಗೋದು ಕೂಲಿ ಮಾಡೋಕ್ಕೆ ಜಾಸ್ತಿ ಕಮ್ಮಿ ಅಲ್ಲಿ ಸರ್. ಏನಿದ್ರೆ ಇಲ್ಲೇ ನಾನು ದುಡ್ಡು ಉಳಿಯೋದು. ನೀವು ಓಟ್ ಹಾಕ್ತಿರಲ್ಲ, ಅವರೆಲ್ಲ ನಿಮಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳಲ್ವಾ? ಹೇಳ್ತಾರೆ ಸರ್, ಬರಗಂಟೆ ಹೇಳ್ತಾರೆ. ಬಂದಿಂದ ಅವರೇ ಇದೊಂದು ಸಭೆ ಅವ್ರು ತೊಗೊಳೋದು ಎಲ್ಲ ಅವರೇ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಹೆಸರಲ್ಲೇ ಐತೆ ಅಂದ್ಬಿಟ್ಟು ನಾವು ಕೂಲಿ ಮಾಡಿದ ಜನಕ್ಕೆ ಏನು ಕೇರ್ ಮಾಡಲ್ಲ ಅವರು. ಸುಮ್ಮ ಬರಗಂಟೆ ತನಕ ಕೈ ಮುಕ್ಕಂದು ಬರ್ತಾರೆ. ಆಮೇಲೆ ಬಂದುಬಿಟ್ಟಿಂದ ಮಾಡಂತವ್ರು ನಿಮಗೆಲ್ಲ ಏನು ಸಹಾಯ 2 kg ಅಕ್ಕಿ ಕೊಡ್ತೀನಿ, 3 kg ಅಕ್ಕಿ ಕೊಡ್ತೀನಿ, ಲಾಸ್ಟಿಗೆ ಏನೂ ಕೊಡಲ್ಲ ಅವರು. ನಮ್ಗೆ ದುಡಿಬೇಕು, ನಾವು ತಿನ್ನಬೇಕು. ಸುಮ್ಮನೆ ಅವ್ರು ಹೇಳೋದು ಅಷ್ಟೇ ಸರ್. ಅಲ್ಲ ಭಾಳ ತುಂಬ ಕಷ್ಟ ಐತೆ ಸರ್ ಹೇಳಿದ್ರೆ. ನೀವು ಒಟ್ಟು ಗುಲ್ಬರ್ಗ ರಾಯಚೂರು ಕಡೆ ಎಷ್ಟು ಜನ ಇದ್ದೀರಿ ಒಟ್ಟು? ಸರ್ ಏನು ಜಾಸ್ತಿ ಜನ ಐತಿ ಸರ್, ನಾನೇ ಲೆಕ್ಕ ಮಾಡಿಲ್ಲ. ಜಾಸ್ತಿ ಜನ ಇದ್ದಾರೆ ಸರ್. ಎಲ್ಲಿ ನಿಮ್ಮ ಮನೆಗಳು? ಇಲ್ಲೇ ಹೊಸಗೆರೆ ಸರ್, ನಮ್ಮದು ಇರೋದು ಬಾಡಿಗೆ ಮನೆ. ಜೋಪಡಿ ಸರ್, ಅವರು ಶೆಡ್ಡಲ್ಲಿ ಓನರ್ ಜಾಗದಲ್ಲಿ ಶೆಡ್ ಹಾಕಿ. ಅದು ಜೋಪಡಿ ಹಾಕೊಂಡಿದ್ದೀರಿ? ಹಾಂ, 1000, 2000, 3 ಸಾವಿರ ಅಡ್ವಾನ್ಸ್ ಕೊಡ್ತೀವಿ ಸರ್. ಒಂದು 2 ತಿಂಗಳ 3 ತಿಂಗಳು ಇರ್ತೀವಿ. ಚೆನ್ನಾಗಿದೆ ಕೆಲಸ ನಡೀತೆ ಅಂದರೆ 5 ತಿಂಗಳು ಇರ್ತೀವಿ. ಹೋಗೋದು ಬರೋದು ಮಾಡ್ತೀವಿ ಸರ್. ಅಲ್ಲಿ ಊರಲ್ಲಿ ಏನೈತಿ ಬಿಡು, ಒಂದು ಕೆಲಸ ಜಮೀನು ಇರ್ತದೆ, ಸ್ವಲ್ಪ ಇದ್ದಾರೆ, ಅವ್ರು ತಮ್ಮದಾರು ಹಣದಾರು ಮಾಡ್ಕೊಂಡು ಹೋಗ್ತಾರೆ. ನಮ್ಮಂಥವ್ರು ಏನು ಜಾಸ್ತಿ ಸ್ವಲ್ಪ ಜಮೀನು ಇರ್ತದೆ, ಅವ್ರಿಗೆ ಹಾಕಿಬಿಟ್ಟು ಬಂದುಬಿಡ್ತೀವಿ ಸರ್. ಭಾಳ ಕೂಲಿ ಮಾಡೋ ಜನ ಭಾಳ ಕಷ್ಟದಿಂದ ನಾವು ಇಲ್ಲಿ ಬಂದಿರೋದು. ದಿನ ಕೆಲಸ ಸಿಗುತ್ತೆ ಅಂತಿಲ್ಲ? ಏನಿಲ್ಲ ಸರ್, ಸಿಕ್ಕರೆ ದೈವ ಅನ್ಬೇಕು, ಸಿಗಲ್ಲ ಅಂದರೆ ಮನೆಗೆ ಹೋಗ್ತಾ ಇರ್ಬೇಕು. ಇಲ್ಲಿ ಹಿಂಗೆ ಸರ್ ಈಗ ಮೇಡಮ್ ಊಟ ಮಾಡಿಲ್ಲ ನಾವು. ಆ ತರ ನೀವು ಎಲ್ಲಿ ಬಂದು ಬ್ಯಾಂಕ್ ಲೈನಿಗೆ ಬಂದು ಮಾತಾಡ್ಕೊಂಡು ಯಾವ ಥರ ನಿಮ್ಗೆ ಊಟ ಕೊಡ್ತೀವಿ, ನಿಮ್ಮ ಕೂಲಿ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನಮ್ಗೆ ಈ ಥರ ನೀವು ಮೋಸ ಮಾಡಿದಿರಲ್ಲ, ನಿಮ್ಗೆ ಒಳ್ಳೇದಾಗುತ್ತಾ? ನೀವು ಹೇಳಿ ಮೇಡಮ್. ಏನು ಸರ್ ಕರ್ಕೊಂಡು ಹೋಗಿದ್ದಾರೆ. ನಾವು 600 ರೂಪಾಯಿದಾಗ 400 ರೂಪಾಯಿನೇ ದುಡಿಲಿ ಸರ್. ನಾವು 400 ರೂಪಾಯಿ ಒಂದು ತೆವಲ್ ಹೋದ್ರೆ ನಾವು ಪರ್ಮಿಟ ಇರ್ತಿದ್ವಿ ತಾನೆ. ಇವಾಗ ಅವ್ರು ಬಿಡಿಸಿ ಕುಂದ್ರಿಸ್ಯಾರ ನಮಗೆ. ಒಬ್ರಿಗೊಬ್ರು ಅಲ್ಲಿ ಒಂದು ಮಾದೇವಮ್ಮ ಅಂತ ಅವ್ರು ಒಂದು ಇಬ್ಬರು ಅದಾರ. ಅವ್ರ ಮಾದೇವಮ್ಮಗಳು ಅವ್ರ ಮಾತು ಕೇಳ್ಕೊಂಡು ಸುಪ್ರಾಜ ಇವ್ರು ಅವ್ರ ಮಾತು ಕೇಳ್ಕೊಂಡು ಮೇಡಮ್ಗೆ ಹೋಗಿ ಹೇಳೋದು. ಮೇಡಮ್ ಮಾತು ಕೇಳ್ಕೊಂಬಂದು ನಮ್ಮ ಮೇಡಮ್ ಫೋನ್ ಹಚ್ಬಿಟ್ರಮ್ಮ ಅಂತಂದ್ರು. ಸರಿ ಬಿಡಿ ಅಂತ ಸುಮ್ಮನೆ ಅದೇ. ಗುರುಬಾಯಿ ನಾವು ಅಂತ ಇಬ್ಬರು ಹೋಗಿದ್ವಿ. ನಾವು ಆ ಕೆಲಸ ಹೆಂಗೆ ಮಾಡಿದ್ವಿ ಅವ್ರನ್ನೇ ಕೇಳಿ ಸರ್. ನಾವು ಇಷ್ಟೊಂದು ಕಸ ಇಲ್ಲಾರ್ದಂಗೆ ಮಾಡಿದ್ವಿ. ರೋಡ್ ಸೈಡ್ ನನಗೆ ಎಕ್ಸಿಡೆಂಟ್ ಆದರೆ ನಡಿಲಕ್ಕೆ ಬರಲ್ಲ ಸರ್. ಗಾಡಿ ಗುದ್ಕೊಂಡಾದ್ರೆ 1 ರೂಪಾಯಿ ಅವ್ರು ದುಡ್ಡು ನನಗೆ ಕೊಟ್ಟಿಲ್ಲ. ಆಸ್ಪತ್ರೆ ತೋರ್ಸ್ಯಾರ. 2 ದಿವಸ ಮನೆಯಲ್ಲೇ ಇದೀನಿ. ನನ್ನ ಕಾಲು ಹಿಂಗೆ ರಬ್ಬಕ್ಕೆ ಹಿಂಗೆ ಒಕ್ಕೊತ್ತ ತಿರ್ಗಾಡಿದ ಹಾಕೋತ ತಿರ್ಗಾಡಿದ ನನ್ನ ಕೂಲಿ ಕಮ್ಮಿ ಆಗುತ್ತಪ್ಪ ಸಾಹೇಬ ಅಂದ್ಬಿಟ್ಟು ಹಂಗೆ ಹೋಗಿದ್ದೀನಿ ಸರ್. ನಾನು ಒಂದೇ ದಿವಸ ಮನೆಯಲ್ಲೇ ಇದ್ದೀನಿ. 1 ದಿವಸ ರಜಾ ಹಾಕಿದ್ದೀನಿ. ಆಮೇಲೆ ಕೆಲ್ಸಕ್ಕೆ ಹೋಗಿದ್ದೀನಿ. ಕೆಲಸ ಯಾವ ಥರ ಮಾಡಿದ್ದೀನಿ ಅವ್ರಿಗೆ ಗೊತ್ತಾಗಬೇಕು ಸರ್. ಅದು ಇವಾಗ ನಮ್ಮ ಸಡನ್ನಾಗಿ ಕೆಲಸ ಬಿಡಿಸಿದಾರಲ್ಲ, ನೀನು ಬಂದು ಯೂನಿಫಾರ್ಮ್ ಇದ್ದಾರ ಯಾಕೆಲ್ಲಕ್ಕಮ್ಮ ಕರ್ಕೋತೀನಿ ಅಂತ ಅವ್ರು ಒಂದು ಮಾತ್ರ ಹೇಳಿಲ್ಲ. ಏನು ನೀವು ಹಂಗೆ ಹೇಳಿರಿ, ಸುಳ್ಳು ಹೇಳಿರಿ, ಹಂಗೆ ಹೇಳಿರಿ ಅಂತ ಮಂದಿ ಜನದ ಮಾತು ಕೇಳ್ಕೊಂಡು ನೀವು ನಮ್ಮಂಥವ್ರ ಮೇಲೆ ಹೊಟ್ಟೆ ಮೇಲೆ ಕಾಲು ಕೊಡ್ತೀರಲ್ಲ, ನಿಮಗೆ ಹೆಂಗಾಗುತ್ತಾ? ಅದನ್ನ ಯೋಚನೆ ಮಾಡಿರಿ. ನಮ್ಮ ಕಷ್ಟ ನಿಮ್ಗೆ ಆಗಿದ್ದಾರೆ, ನಿಮ್ಗೆ ಒಳ್ಳೇದಾಗುತ್ತಾ?
ನಿಮ್ಗೆ ಅದೇ ಮಾಡ್ತಿದ್ರಿ ಇಲ್ಲಿ ಅಲ್ಲಿ ಇದು ಕಸ ಗುಡಿಸ್ತೀವಿ ಸರ್. ಈ ನೆಟ್ ನಡು ರೋಡಲ್ಲಿ ಗಿಡ ಹಚ್ಚಾರ ನೋಡು ಸರ್. ಈ ಸೇಮ್ ಓಡಾಡೋ ರೋಡ ಏನನ್ನೋದು ಇನೇಗಿರಿ ಸರ್. ಆ ಇನೇಗಿರಿ ಅವ್ರ ಕಂಪ್ನಿ ಅದ ಸರ್. ಅದು ಅಲ್ಲಿ ಕಸ ಗುಡ್ಸೋಕೆ ಹೋಗ್ತಿದ್ವಿ ನಾವು. ಅವರು ಕರ್ಕೊಂಡೋಗಿದ್ರು ನಮ್ಮನ್ನ. ಇಲ್ಲಿ ಬ್ಯಾಂಕ್ ಲೈನಿಗೆ ಬಂದಾಗ ಕರ್ಕೊಂಡೋಗಿದ್ರು. ನೀವೇ ಈ ಗುರುಬಾಯಿ ರೇಣುಕಾ ನೀವೇ ಚೆನ್ನಾಗಿ ಮಾಡ್ತೀರಮ್ಮ ಕೆಲಸ, ಇವಾಗ ಬನ್ನಿ ಕೆಲಸ ಅಲ್ಲಿ ಬಿಡಿಸ್ಬಿಟ್ಟು ಈ ಕಡೆ ಬೇರೆ ಕಡೆ ಕರ್ಕೊಂಡು ಹೋದ್ರು. ಯಾಕಲಕ್ಕೆ ಬೇಡಮ್ಮ ನಾವು ಮಾಡ್ತೀವಿ ಅಂತ ಕೇಳಿ ಮಾಡಿದ್ವಿ. 13,000 ರೂಪಾಯಿ ನಿಮ್ಮ ಪೇಮೆಂಟ್ ಕೊಡ್ತಾರೆ ಸರ್. ಇಲ್ಲನಲ್ಲ 13,000 ಒಂದಿನ ರಜಾ ಹಾಕಿದ್ರೆ 500 ಕಟ್ ಮಾಡ್ತಾರೆ. ಆಗ ನಾವು ಹೋಗೋದಿದ್ರೆ 400 ರೂಪಾಯಿ ಕೊಡ್ತಾರೆ. 400 ರೂಪಾಯಿ ಕೊಡ್ತಾರೆ. 13,000ದಲ್ಲಿ 1,050 ರೂಪಾಯಿ ಬಸ್ ಕಾಸ ತೆಗೆದ್ರೆ ನಮ್ಗೆ ಎಷ್ಟು ಉಳಿತಾರೆ ಸರ್? ನೀವೇ ಲೆಕ್ಕ ಹಾಕಿ ಎಷ್ಟು ಉಳಿತಾರೆ ನಮಗೆ? 12,000 ರೂಪಾಯಿ ಆಗುತ್ತಲ್ವಾ? ಹಾಂ, ತಿಂಗಳಿಗೆ 1,050 ರೂಪಾಯಿ ನಾವು ಕೊಟ್ಟು ಬಸ್ ಕಾಸ ತೆಗೆಸ್ಕೊಂಡ್ಬಂದು ಇವ್ರಿಗೆ ನಾವು ಹೋದ್ರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಪಸಂದ್ ಇಲ್ಲಲ್ಲ ಸರ್. ಇವಾಗ ಯಾಕೆ ನಾವು ಬೇಡ ಇದೀವ? ಇದು ಏನು ನಂಬೋದು ತಿಳಿಬೇಕು ಸರ್ ನಮ್ಗೆ. ಇದೊಂದೇ ದಯವಿಟ್ಟು ಕೈ ಮುಗಿತಾ ಇದೆ. ಇದೊಂದೇ ನೋಡಿ ಸರ್. ಏನು ಪರಿಹಾರ ಮಾಡ್ತಾರೆ, ಏನು ಮಾಡ್ತಾರೆ ಮಾಡಿ, ನಮ್ಗೆ ಗೊತ್ತಿಲ್ಲ ಸರ್. ನೀವು ಮುಖ್ಯಮಂತ್ರಿ ಮನೆ ಮುಂದೆ ಕಸ ಗುಡ್ಸಕ್ಕೆ ಹೋಗ್ತೀರಾ? ಹಾಂ, ಅಲ್ಲೇ ಕಸ ಗುಡ್ಸೋಕೆ ರೋಡ್ ಇದರ ಸಭಾ ಗೊತ್ತಲ್ಲ ಸರ್. ಅದು ರೋಡೆಲ್ಲ ಕಸ ನಾವೇ ಗುಡಿಸಿದ್ದೀವಿ. ಏನು ಒಂದಿಷ್ಟು ಕಸ ಇಲ್ಲಾರ್ದಂಗೆ ತೆಗೆದಿದ್ದೀವಿ ಸರ್. ಮಣಿಪಾಲ್ ರೋಡ್ ಸರ್. ಎಲ್ಲ ಜನಾಂಗದವರು ಬಂದಿದ್ದಾರೆ. ತಮಿಳ್ನಾಡಿಂದ ಬಂದಿದ್ದಾರೆ, ಆಂಧ್ರದಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ. ಎಲ್ಲ ಜನಗಳಿಗೂ ಇಲ್ಲಿ ಬಂದರೆ ವಾರದಲ್ಲಿ 2 ದಿನ ಇಲ್ತಾರೆ, 3 ದಿನ ಕೆಲಸ ಮಾಡ್ತಾರೆ ಅಷ್ಟೇ. ಕೆಲಸ ಜಾಸ್ತಿ ಸಿಗಲ್ಲ. ಸಿಕ್ಕಿದವ್ರಿಗೆ ಲಾಭ ಅಂದ್ಕೊಂಡು ಕೆಲಸಕ್ಕೆ ಹೋಗ್ತಾರೆ. ಹೋದರೆ ಸರಿಯಾಗಿ ಪೇಮೆಂಟು ಓಡೋದಿಲ್ಲ. ಇಲ್ಲಿ 700 ರೂಪಾಯಿ ಅಂತ ಹೋದರೆ ಅಲ್ಲಿ 500 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಏನಂತ ಮಾಡೋದು? ಅದು ಕೊಡೋದಿಲ್ಲ. ಕೇಳಿದ್ರೆ ದುಬಾರಿ ಮಾಡ್ತಾಯಿದ್ದೀರಾ. ಲಾಕ್ಡೌನಲ್ಲಿ ಬಂದು ಒಬ್ಬರು 1 ರೂಪಾಯಿ ಹೆಲ್ಪ್ ಮಾಡಿಲ್ಲ, ಒಂದು ಇದು ಬಂದಿಲ್ಲ. ಕೇಳಿದ್ರೆ ಬಡವ್ರಿಗೂ ಕೊಡ್ತಾಯಿದ್ದೀವಿ ಕೊಡ್ತಾಯಿದ್ದೀವಿ ಅಂತ ಇದ್ದಾರೆ. ಬಡವ್ರಿಗೆ ಏನೂ ಕೊಟ್ಟಿಲ್ಲ. ಹಾಂ, ರೇಷನ್ ಅಂಗಡಿಗೆ ಹೋಯ್ತು ಅಂದರೆ 5 kg ಅಕ್ಕಿ ಕೊಡ್ತಾರೆ. ಅದು ಎಣ್ಣೆ ಉಪ್ಪು ಅದೆಲ್ಲ ಯಾರು ಕೊಡ್ತಾರೆ? ಅದಕ್ಕಾದ್ರೂ ದುಡಿಯೋಕ್ಕೆ ಬರಲೇಬೇಕು. ಬೇರೆ 5 kg ಅಕ್ಕಿ ತೊಗೊಂಡ್ರೆ ಸಾಲಲ್ಲ. ಸಾಂಬಾರು ಮಾಡೋಕ್ಕಾದ್ರೂ ಎಣ್ಣೆ ಬೇಕೇ ಬೇಕು. ಅದಕ್ಕಾದ್ರೂ ದುಡಿಯೋಕ್ಕೆ ಬರಲೇಬೇಕು. ಅದರಿಂದ ಅವರು ಕಾರ್ಡು ನೋಡಿಕೊಂಡು ಯಾರು ಬಡವರಿದ್ದಾರೋ, ಯಾರು ಶ್ರೀಮಂತ ಇದ್ದಾರೋ ಅವ್ರಿಗೆ ಬಂದು ನಿಂತ್ಕೊಂಡು ಸರ್ಕಾರ ಏನು ಹೆಲ್ಪ್ ಮಾಡಬೇಕು ಅದು ಮಾಡಲಿ. ಇದ್ದವ್ರಿಗೆ ಮಾಡ್ತಾಯಿದ್ರೆ ಇಲ್ಲದೇ ಇರೋರು ಎಲ್ಲಿ ಹೋಗ್ತಾರೆ? ಹಾಂ, ಇಲ್ಲಿ ಹೆಚ್ಚು ಕಮ್ಮಿ 500ರಿಂದ 1000 ಜನ ಕೂಲಿಯವರು ಸಿಗ್ತಾರೆ. ಡೈಲಿ 500ರಿಂದ 1000 ಜನ ಸಿಗ್ತಾರೆ. 1000 ಜನಕ್ಕೆ ಬಂದು ಒಂದು 20-30 ಜನಕ್ಕೆ ಮಾತ್ರ ಕೆಲಸ ಸಿಗೋದು ಅಷ್ಟೇ. ಎಲ್ಲರಿಗೂ ಕೆಲಸ ಸಿಗಲ್ಲ ಇಲ್ಲಿ. ನೀವು 11 ಗಂಟೆವರೆಗೂ ನೋಡಿ, 11 ಗಂಟೆ ಆಗಿದ್ಮೇಲೆ ಇಲ್ಲಿ ಒಬ್ಬರು ಇರೋದಿಲ್ಲ. 11 ಗಂಟೆವರೆಗೂ ಇಲ್ಲೇ ಇರ್ತೀವಿ. ಸಿಗ್ದವ್ರಿಗೆ ಊಟ ಇಲ್ಲ ಅಂದರೆ ಇದು ಬೆಳಗ್ಗೆ 8:30, 6:30, 7:30, 8:30 ಟೈಮಿಂಗ್ಸು. ಒಬ್ಬೊಬ್ಬರು ಒಂದೊಂದು ಟೈಮಿಂಗ್ಸ್ ಬರ್ತಾ ಇರ್ತಾರೆ. ಅವರೆಲ್ಲ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಶಿವ ಎಲ್ಲಿ ಕೆಲಸ ಸಿಗುತ್ತೋ ಅಂತ ಬೇಡ್ಕೊಂಡು ಬರ್ತಾರೆ. ಯಾವುದು ಇದು? ಹೆಚ್ಚು ಕಮ್ಮಿ ಒಂದು 40 ವರ್ಷದಿಂದ ಇದು ಹಾಂ, 40 ವರ್ಷದಿಂದ ಇದು. ಇವತ್ತಂತೂ ಇಲ್ಲ, 40 ವರ್ಷದಿಂದ ಎಲ್ಲರೂ ಎಲ್ಲ ಊರಿಂದ ಬರ್ತಾರೆ. ಬಂದರೆ ಇದು ಊಟ ಸಿಗೋ ಜಾಗ. ಏನಿದು ಕೆಲಸ ಮಾಡಿದ್ರೆ ಊಟ ಅಂತ ಗ್ಯಾರಂಟಿ. ದೇವಮ್ಮರ್ ಏನಿಲ್ರಿ, ಇಲ್ಲಿ ಬ್ಯಾಂಕಲ್ಲಿ ಬಂದಿರ್ತಿದ್ದ ದಿನ ಡೈಲಿಯಿಂದ ಹೋಗ್ತೀವಿ. ನಮ್ಮ ಕಷ್ಟ ಯಾರು ಕೇಳ್ತಾರೆ? ಯಾರು ಕೇಳೋದಿಲ್ಲ. ನನಗೆ ಆಯ್ತು ರೀ, ಸಾಕು. ಸರ್ಕಾರದವ್ರು ಸಹಾಯ ಮಾಡ್ಬೇಕ್ರಿ. ಏನು ಮಾಡ್ತೀರಿ? ನಾವು ಊರು ಬಿಟ್ಟು ಊರಿಗೆ ಬಂದೀವ್ರಿ. ಏನಿಲ್ರಿ, ಇಲ್ಲಿ ಬಂದ ಒಂದು ತಿಂಗಳಾಯ್ತು ರೀ. ಏನು ಕೆಲಸನೇ ಏನಿಲ್ರಿ. ನಮ್ಮ ಯಜಮಾನ್ರು ಅವ್ರೇನು ಮಾಡಲ್ರಿ, ಕೆಲಸನೇ ಮಾಡಲ್ರಿ, ಮನೆಯಾಗೆ ಇರ್ತಾರೆ. ಅವ್ರಿಗೆ ಆರಾಮಿಲ್ರಿ. ನಾವು ಒಬ್ಬರೇ ದುಡಿಬೇಕ್ರಿ. ಸಾಗರ್, ಗುಲ್ಬರ್ಗ, ಚಾಪಿ ತಾಂಡ ಅಂತ ಹಳ್ಳಿ. ಏನು ಮಾಡ್ತೀವಿ ಕೆಲಸ? ಗಾರೆ ಕೆಲಸ, ಏನಾದರೂ ಪಾರ್ಕ್ ಕೆಲಸ ಏನಾದರೂ ಕರೆ ಬರ್ತಾವೆ. 2 ವಾರ ಆಯಿತು, ಏನು ಕೆಲಸ ಇಲ್ಲ. ಸುಮ್ಮನೆ ಮನೆಗೆ ಹೋಗಬೇಕು. 6 ಗಂಟೆಗೆ ಬರ್ತೀವಿ, ಏನು ಕೆಲಸ ಏನೂ ಇಲ್ಲ. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, 700 ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಂದು 500, 450 ಹಂಗೆ ಕೊಡ್ತಾರೆ. 2 ಗಂಡಾಳು 2 ಹೆಣ್ಣಾಳು ಅಂದರೆ ಅಲ್ಲಿ ಹೋಗ್ತಾರೆ. ಅಲ್ಲಿಂದ ಮತ್ತೆ ವಾಪಸ್ ಕಳಿಸ್ಬಿಡ್ತಾರೆ ಕೆಲಸ ಇಲ್ಲ ಅಂತ. ನಿನ್ನೆ ಹಂಗೆ ಅಲ್ಲಿ ಫೋನ್ ಮಾಡ್ತೀವಿ ಅಂತ ಹೇಳಿದ್ರು, ಕರ್ಕೊಂಡು ಹೋದ್ರು, ಮತ್ತು ಹಾಗೆ ನಡ್ಕೊಂಡು ಕಳಿಸ್ಬಿಟ್ರು. ಅದೇ ಥರ ದಿನ ಬರ್ತೀವಿ, ಏನು ಕೆಲಸ ಅಂತ ಕೇಳ್ತೀವಿ, ಇಲ್ಲ ಅಂತ ಹೋಗಿಬಿಡ್ತೀವಿ. ಹಾಗೆ 2 ವಾರ ಆಯಿತು, ಇದು ಊಟ ಮಾಡಿಲ್ಲ, ಏನೂ ಮಾಡಿಲ್ಲ. ಹಾಗೆ ಏನಾದರೂ ಹೋಟೆಲ್ದ ಹಿಂಗೆ ಅಡ್ಡಾಡ್ತೀವಿ, ಕೆಲಸ ಆಯ್ತು ಅಂತ ಕೇಳ್ತೀವಿ. ಯಾರೋ ಹೋಟೆಲ್ದಾಗ ಬಂದು ಕೊಡ್ತಾರೆ ತಿನ್ನೋಕ್ಕೆ, ಅದನ್ನು ತಗೊಂಡು ಹೋಗಿ ಮನೇಲಿ ಹೋಗಿ ತಿಂತೀವಿ. ಅದೇ 16 ಅಪ್ಪ ಇಲ್ಲ, ಯಾರೂ ಇಲ್ಲ. ನಮ್ಮಮ್ಮ ಒಬ್ಬರೇ ಇದ್ದಾರೆ. ಅಕ್ಕ ಇದ್ದಾಳೆ, ಮನೆಯಲ್ಲಿರ್ತಾರೆ. ತಮ್ಮ ಇದ್ದಾರೆ, ಅವನು ಮನೆಯಲ್ಲಿರ್ತಾರೆ. ಅಮ್ಮ
ನಾನು ಇಬ್ಬರೇ ಕೆಲಸಕ್ಕೆ ಬರ್ತೀವಿ, ದಿನಾಲೂ ಮನೆಗೆ ಹೋಗ್ತೀವಿ. ಸರ್ ನನ್ನ ಹೆಸರು ಆಕಾಶ್ ಅಂತ. ನಮ್ಮದು ಯಾದಗಿರಿ ಪಕ್ಕ ಯರಗೋಳ್ ಅಂತ ನಮ್ಮೂರು. ಅಲ್ಲಿಂದ ಇಲ್ಲಿ ಕೆಲ್ಸಕ್ಕೆ ಬಂದು ನನ್ನ ವಯಸ್ಸು 18 ಆದಮೇಲೆ ಸರ್ಕಾರದ ಕಡೆಯಿಂದ ಕೆಲಸ ಮಾಡ್ಬೇಕಂತ ಹೇಳ್ತಾರೆ ಸರ್. ನಮ್ಮ ತಂದೆ ತಾಯಿ ಬಡವರು, ಅವರೇ ದುಡ್ಡು ನಮ್ಗೆ ಶಾಲೆ ಓದಿಸ್ಬೇಕಾಗುತ್ತೆ. ಮತ್ತು ಅವರಿಗೆ ಕೆಲಸ ಇಲ್ಲ ಅಂತಂದ್ರೆ ಅವರೇ ಇಲ್ಲಿಂದ ಓದಿಸ್ಬೇಕು ಸರ್ ನಮಗೆ. ಅದಕ್ಕೆ ಚಿಕ್ಕ ವಯಸ್ಸಲ್ಲೇ ನಾವು ಕೆಲ್ಸಕ್ಕೆ ಬಂದೀವಿ ಸರ್. ಇವಾಗ ಏನು ಮಾಡ್ಬೇಕು ಸರ್? ಇವಾಗ ನೋಡಿದ್ರೆ ಓಟ್ ಹಾಕಬೇಕು ಅಂತೀರ, ಓಟ್ ಆಗಲಿಕ್ಕೆ ರೇಷನ್ ಕಾರ್ಡ್ ಕಟ್ ಮಾಡ್ತೀರಾ ಅಂತೀರ ನೀವು. ಅದ್ರ ಸಲಕ್ಕೆ ಜನ ಓಟ್ ಹಾಕ್ತಾರೆ ಸರ್. ಇವಾಗ ಏನು ಮಾಡ್ಬೇಕು? ಹೌದಾ? ಹಾಂ ಸರ್, ಇವಾಗ ಓಟ್ ಹಾಕ್ಲಿಲ್ಲ ಅಂದರೆ ರೇಷನ್ ಕಾರ್ಡ್ ಕಟ್ ಮಾಡ್ತೀವಿ, ಆಧಾರ್ ಕಾರ್ಡ್ ಕಟ್ ಮಾಡ್ತೀವಿ, ಏನೇನೋ ಮಾಡ್ತೀವಿ ಅಂತಂತಾರೆ. ನಾವು ಅದ್ರ ಬೇಕಾದರೂ ಹಾಕ್ಲೇಬೇಕು ಸರ್, ಇಲ್ಲಾಂದರೆ ಹಾಕಲ್ಲ. ನಿಮ್ಗೆ 18 ವರ್ಷ ಆಗಿಲ್ವಲ್ಲ? ಇಲ್ಲ ಸರ್, ಆಗಿಲ್ಲ. ಮತ್ತೆ ಇದೇನೋ ರೂಲ್ಸ್ ಇದೆಯಲ್ಲ, 18 ವರ್ಷ ಆದವ್ರನ್ನ ತಗೋಬಾರ್ದು? ಹೌದು ಸರ್, ಇದೆ. ಮತ್ತು ಏನು ಮಾಡೋಣ ಸರ್? ಮತ್ತು ತಾಯಿ ತಂದೆ ಮತ್ತು ಓದ್ಬೇಕಂತಂದ್ರೆ ಓದ್ಸೋಕೆ ಮತ್ತು ಇವ್ರು ಕೆಲಸ ಮಾಡಿದ್ರೆ ದುಡ್ಡು ಬರ್ತದೆ, ಕೆಲಸ ಮಾಡೋರು ದುಡ್ಡು ಎಲ್ಲಿಂದ ಬರ್ತದೆ ಹೇಳಿ ಸರ್? ನೀವೇ ಹೇಳಿ. ಸರ್ಕಾರ ಲಾಸಿಂದ ಯಾರಾದರೂ ಕೊಡ್ತಾರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಯಾರು ಏನು ಮಾಡ್ತಾರೆ ಸರ್? ಏನು ಮಾಡಲ್ಲ. ನಮ್ಮ ಮಟ್ಟಿಗೆ ನಾವೇ ಉಣ್ಬೇಕು, ನಾವೇ ದುಡ್ಬೇಕು, ನಾವೇ ತಿನ್ಬೇಕು ಸರ್, ಅಷ್ಟೇ. ಬೆಳಗ್ಗೆ 7 ಗಂಟೆಗೆ ಎದ್ದೇಳ್ತೀವಿ ಸರ್. 7 ಊಟ ಮಾಡೋದು, ಮೈ ತೊಗೋದು, ಕೆಲಸಕ್ಕೆ ಬರೋದು ಸರ್. ಇಲ್ಲಿ ಬಂದು ನಿಂದಿರ್ತೀವಿ ಸರ್, ಅಲ್ಲಿ ಬರ್ತೀವಿ, ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ, ಇಲ್ಲಿಂದ ಅಲ್ಲಿಗೆ ಬರ್ತೀವಿ, ಕರ್ಕೊಂಡು ಹೋಗ್ತಾರೆ ಸರ್. ಅಲ್ಲಿಂದ ಇವತ್ತು ಈ ವಾರ ಕಲಸ್ ಕಂಟಿನ್ಯೂ ಮಾಡು, ಮುಂದಿನ ವಾರ ಕೊಡ್ತೀನಿ, ಇಲ್ಲ ಅಂತಂದ್ರೆ ಮನೆಗೆ ನಡಿ ಅಂತ ಮತ್ತೆ ಕಳಿಸ್ತಾರೆ ಸರ್. ಕರ್ಕೊಂಡೋಗಿ ಕೆಲಸ ಮಾಡಿಸಿ ಅಂತಾರೆ ಸರ್. ಮಾಡಿಸಿ ಅಂದಮೇಲೆ ಮತ್ತೆ ಹೊರಗೆ ಕಳಿಸ್ತಾರೆ ಸರ್. ರೊಕ್ಕ ಕೊಡಲ್ಲ ಹೋಗಂತಂತಾರೆ ಸರ್. ನಾವೇನು ಮಾಡ್ಬೇಕು ಅವಾಗ? ಇಲ್ಲ ಅಂತಂದ್ರೆ ಕೆಲಸ ಮಾಡಿಸಿ ಅಂದ್ರೆ ನಮಗೆ ಬಿಟ್ಟು ಹೋಗಿಬಿಡ್ತಾರೆ ಸರ್. ಎಲ್ಲಾದರೂ ಓದಲ್ಲೇ ಬಿಟ್ಟೋಗಿ ನಾವು ಅಲ್ಲಿಂದ ಮನೆಗೆ ಬಿಡ್ಬೇಕು ನಡ್ಕಂತ. ಹೌದಾ? ಹಾಂ ಸರ್, ಬಿಟ್ಟೋಗೋರಲ್ಲ? ಬಿಟ್ಟೋಗಿದ್ದಾರೆ ಸರ್ ಎಸ್ಎಸ್ಸಲ್ಲಿ. ಹೇಳಿ ಯಾವಾಗ? ಇದು ಹಿಂದಿನ ತಿಂಗಳಲ್ಲೇ ಬಿಟ್ಟೋಗಿದ್ದಾರೆ ಸರ್. ಮುಂದೆ ಲೈಫಲ್ಲಿ ಏನಾಗಬೇಕು ಅಂತಿದ್ಯಾ? ಏನಾದರೂ ಸರ್ ಒಳ್ಳೆ ಕೆಲಸ ಮಾಡಿ ಓದಿ ಒಳ್ಳೆ ಕೆಲಸ ಮಾಡ್ಬೇಕಂತ ಸರ್, ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಅವ್ರಿಗೆ ಕೆಲಸ ಇಲ್ಲ ಅಂದ್ರೆ ಹೆಂಗೆ ಸರ್ ಅವ್ರು ತರೋದು ದುಡ್ಡು? ಎಲ್ಲಿಂದ ತರ್ಬೇಕು ಸರ್ ಅವ್ರು ಕೊಡೋ ದುಡ್ಡು ಹೇಳಿ? ಇದು ಈ ನಮ್ಮ ದುಡಿಯುವ ವರ್ಗದ ಕಥೆ. ಸಂಬಂಧಪಟ್ಟವರು ಇವರ ಕಷ್ಟಕ್ಕೆ ಸ್ಪಂದಿಸಲಿ, ಇವರ ಕಷ್ಟಗಳು ದೂರ ಆಗುವ ಕಾಲ ಬೇಗ ಬರಲಿ. ಇದು ಕಲಾ ಮಾಧ್ಯಮದ ಕಳಕಳಿ. ಇವರೆಲ್ರಿಗೂ ಒಳ್ಳೆಯದಾಗೋ ದಿನ ಬೇಗ ಬರಲಿ. ನಮಸ್ಕಾರ. ನಮಗೂ ಕೊಳ್ಳಿಲ್ಲ, ಇಲ್ಲಿ ಹೋಗಿ ಬಂದಿವೆ. ಈಗ ಅವ್ರಿಗೆ ಕೊಟ್ಟರಾಗ ಅವ್ರು ಕೊಟ್ಟಾರ ನೋಡು, ಹೆಚ್ಚಿಗೋದಿ ನಮ್ಗೆ ಕೊಡಲಿಲ್ಲ. ಮನೆ ಇಲ್ಲ ಸರ್. ನಾವು ಸರ್ಟಿಫಿಕೇಟ್ ನಾವು ಹಾಕೊಂಡಿರ್ತೀವಿ, ಅಲ್ಲಿ ಜಾಗ ಕಟ್ಟೆ ಕೊಡ್ತೀವಿ ನಾವು ಅವರಿಗೆ, ಖಾಲಿ ಜಾಗ ಖಾಲಿ ಜಾಗಕ್ಕೆ.